ಹಾಯ್ ನಮಸ್ಕಾರ, ಕವನ ಸಂಚಿಗೆ ಸ್ವಾಗತ. ನಾನು ಪ್ರಸಾದ್. ಒಂದಾನೊಂದು ಕಾಲದಲ್ಲಿ ಸ್ವರ್ಗಲೋಕದಲ್ಲಿ ಹೋಯಿ ಎಂಬ ಶೂರ ಬಿಲ್ಲುಗಾರನಿದ್ದ. ಅವನಿಗೆ ಚಾಂಗಿ ಎಂಬ ಸುಂದರ ಪತ್ನಿ ಕೂಡ ಇದ್ಲು. ಒಮ್ಮೆ ಸ್ವರ್ಗದ ದೊರೆ ಜೇಡ್ ಚಕ್ರವರ್ತಿಯ 10 ಮಕ್ಕಳು ಕೆಂಪಗೆ ಉರಿಯುವ ಬೆಂಕಿ ಉಂಡೆಗಳಾಗಿ ಆಕಾಶ ಮತ್ತು ಭೂಮಿಯ ನಡುವೆ ಕುಳಿತಿದ್ರು. ಇದರಿಂದಾಗಿ ಭೂಮಿ ಬಿಸಿ ಎದ್ದಿತ್ತು. ಹಗಲು ರಾತ್ರಿ ಉರಿಯುತ್ತಿರುವ ಬೆಂಕಿ ಚೆಂಡುಗಳಿಂದಾಗಿ ಭೂಮಿಗೆ ತಣಿಯಲು ಸಮಯವೇ ಸಿಗ್ತಿರಲಿಲ್ಲ. ಹೀಗಾಗಿ ಭೂಮಿ ಒಣಗಿ ಹೋಗಿತ್ತು. ನದಿಗಳು ಧೂಳಿನ ಹೊಂಡಗಳಾಗಿದ್ದವು. ಬೆಳೆ ಬೂದಿಯಾಗಿತ್ತು. ನೆಲ ಬಂಜರಾಗಿ ಒಡೆದು ಹೋಗಿತ್ತು. ಒಂದು ದಿನ ಭೂಮಿದೇವಿ ಹೋಯಿ ಮತ್ತು ಚಾಂಗಿಯರನ್ನು ಭೇಟಿಯಾಗಿ ಭೂಮಿಗೆ ಈ ಬೆಂಕಿ ಚೆಂಡುಗಳಿಂದ ಮುಕ್ತಿ ಕೊಡಲು ಹೇಳ್ತಾಳೆ. ಹೋಯಿ ನಿಪುಣ ಬಿಲ್ಲುಗಾರನಾಗಿದ್ದ. ಅವನು ತನ್ನ ಬಿಲ್ಲಿಗೆ ಬಾಣ ಹೂಡಿ ಒಂದರ ಹಿಂದೆ ಒಂದರಂತೆ 9 ಬೆಂಕಿ ಚೆಂಡುಗಳನ್ನು ಒಡೆದು ಉರುಳಿಸ್ತಾನೆ. ಕೊನೆಯ ಒಂದು ಬೆಂಕಿ ಚೆಂಡು ಮಾತ್ರ ಅವನಿಂದ ತಪ್ಪಿಸಿಕೊಂಡು ಭೂಮಿಗೆ ಸುತ್ತು ಹೊಡೆಯತೊಡಗುತ್ತೆ. ಅದೇ ಸೂರ್ಯನಾಗುತ್ತೆ. ಅದರ ಸುತ್ತುವಿಕೆಯಿಂದಾಗಿ ಭೂಮಿಯಲ್ಲಿ ಹಗಲು ಮತ್ತು ರಾತ್ರಿಗಳ ಕ್ರಮ ಆರಂಭವಾಗುತ್ತೆ. ಜೇಡ್ ಚಕ್ರವರ್ತಿಗೆ ಇದರಿಂದ ಭಾರಿ ಕೋಪ ಬಂತು. ತನ್ನ ಮಕ್ಕಳನ್ನು ಹೊಡೆದು ಹಾಕಿದ ಹೋಯಿ ಮತ್ತು ಚಾಂಗಿಯರನ್ನು ಸ್ವರ್ಗದಿಂದ ಗಡೀಪಾರು ಮಾಡ್ತಾನೆ. ಅವರಿಬ್ಬರು ಭೂಮಿಗೆ ಬಂದು ನೆಲೆಸ್ತಾರೆ. ಹೋಯಿ ಮತ್ತು ಚಾಂಗಿ ಸ್ವರ್ಗದಲ್ಲಿ ಅಮರರಾಗಿದ್ದರು. ಭೂಮಿಗೆ ಬಂದ ಕಾರಣ ಅವರ ಅಮರತ್ವ ಹೊರಟೋಗಿತ್ತು. ಇದು ಚಾಂಗಿಗೆ ಇಷ್ಟ ಆಗಲಿಲ್ಲ. ಸ್ವರ್ಗಲೋಕ ಬಿಟ್ಟು ಬಂದ ಕಾರಣ ಅವಳಿಗೆ ದುಃಖವಾಗಿತ್ತು. ಅವಳು ಹೋಯಿನ ಮೇಲೆ ರೇಗತೊಡಗಿದ್ಲು. ಹೋಯಿಗೆ ಪಶ್ಚಾತ್ತಾಪವಾಗಿತ್ತು. ತಾನು ಜೇಡ್ ಚಕ್ರವರ್ತಿಯ ಮಕ್ಕಳನ್ನು ಹೊಡೆದುರುಳಿಸಿದ ಕಾರಣವೇ ಚಾಂಗಿಗೆ ಈ ಅವಸ್ಥೆ ಬಂತು ಎಂದು ಅವಳು ಕೊರಗತೊಡಗಿದ. ಕೊನೆಗೊಂದು ದಿನ ಹೋಯಿ ಭೂದೇವಿಯ ಬಳಿಗೆ ಹೋಗಿ ತನ್ನ ಪತ್ನಿಯ ಕೊರಗಿನ ಬಗ್ಗೆ ಹೇಳ್ತಾನೆ. ಇದೆಲ್ಲ ನನ್ನದೇ ತಪ್ಪು, ನನ್ನ ತಪ್ಪಿನದಾಗಿ ಚಾಂಗಿಯ ಅಮರತ್ವ ಹೊರಟೋಗಿದೆ. ನಾನೀಗ ಏನು ಮಾಡಲಿ ಎಂದು ಕೇಳ್ತಾನೆ. ಭೂದೇವಿಗೂ ಬೇಸರವಾಗುತ್ತೆ. ಅವಳು ಹೋಯಿಗೆ ಬೆಳ್ಳಿಯ ಒಂದು ಪುಟ್ಟ ಕರಡಿಗೆ ಕೊಟ್ಲು. ಅದರಲ್ಲಿ ಹೊಳೆಯುವ ಹಸಿರು ದ್ರವ ಇತ್ತು. ಇದು ಅಮೃತ. ಇದನ್ನು ಕುಡಿದವರಿಗೆ ಅಮರತ್ವ ಸಿಗುತ್ತದೆ. ಆದರೆ ಎಚ್ಚರಿಕೆ, ಈ ಅಮೃತ ಒಬ್ಬ ವ್ಯಕ್ತಿಗೆ ಮಾತ್ರ ಸಾಲುತ್ತದೆ ಎಂದು ಹೇಳ್ತಾಳೆ. ಹೋಯಿ ಭೂದೇವಿಗೆ ಕೃತಜ್ಞತೆ ಹೇಳಿ ಮನೆಗೆ ಮರಳುತ್ತಾನೆ. ಅಮೃತವನ್ನು ಯಾರಿಗೆ ಕೊಡಲಿ ಎಂಬ ಇನ್ನೊಂದು ಚಿಂತೆ ಅವನಿಗೆ ಆರಂಭವಾಗುತ್ತೆ. ಅವನು ಪತ್ನಿಗೆ ಅದನ್ನು ಕೊಡುವಂತಿರಲಿಲ್ಲ. ತಾನೊಬ್ಬನೇ ಅದನ್ನು ತೆಗೆದುಕೊಳ್ಳುವಂತಿರಲಿಲ್ಲ. ಹೀಗಾಗಿ ಅದನ್ನು ಮನೆಯ ಒಂದು ಮೂಲೆಯಲ್ಲಿ ಅಡಗಿಸಿ ಇಡ್ತಾನೆ. ಚಾಂಗಿಯ ಕೋಪ ಇನ್ನೂ ಮುಂದುವರೆದಿತ್ತು. ಹೋಯಿ ಅವಳನ್ನು ಸಂತೋಷವಾಗಿ ಇರಲಿಸಲು ಏನೇನೋ ಪ್ರಯತ್ನ ಮಾಡ್ತಿದ್ದ. ಒಂದಿನ ಹೋಯಿ ಬೇಟೆಯಾಡಲು ಹೋಗಿದ್ದಾಗ ಚಾಂಗಿಗೆ ಹೋಯಿ ಬಚ್ಚಿಟ್ಟಿದ್ದ ಕರಡಿಗೆ ಸಿಗುತ್ತೆ. ಅದನ್ನು ತೆರೆದಾಗ ಒಳಗೊಂದು ಹಸಿರು ದ್ರವ ಕಾಣಿಸುತ್ತೆ. ಅದರಿಂದ ಹೊಗೆ ಹೇಳ್ತಿತ್ತು. ಅದೊಂದು ಭಯಂಕರ ವಿಷವಾಗಿರಬೇಕು ಎಂದು ಅವಳು ಯೋಚಿಸ್ತಾಳೆ. ಅವಳಿಗೆ ಭೂಲೋಕದ ಪಾಡು ಅಸಹನೀಯವಾಗಿತ್ತು. ಹೀಗಾಗಿ ಅವಳು ಅದನ್ನು ಒಂದೇ ಗುಟುಕಿನಲ್ಲಿ ಕುಡಿದು ಬಿಡ್ತಾಳೆ. ದ್ರವವನ್ನು ಕುಡಿಯುತ್ತಲೇ ಚಾಂಗಿಗೆ ಮೈ ಹಗುರುವಂತೆ ಅನಿಸಿತು. ಅವಳು ಆಕಾಶದಲ್ಲಿ ತೇಳತೊಡಗಿದ್ಲು. ತಾನು ಸ್ವರ್ಗದಕ್ಕೆ ಮರಳಿ ಹೋಗುತ್ತಿರಬೇಕು ಎಂದು ಅವಳು ಯೋಚಿಸಿದ್ಲು. ಆದರೆ ಅವಳು ಸ್ವರ್ಗಕ್ಕೆ ಹೋಗುವ ಬದಲು ಚಂದ್ರಲೋಕ ತಲುಪಿದ್ಲು. ಅಲ್ಲಿ ಅಮೃತಶಿಲೆಯ ಒಂದು ಸುಂದರ ಅರಮನೆ ಇತ್ತು. ಅದರೊಳಗೆ ಒಂದು ಪುಟ್ಟ ಬಿಳಿ ಮೊಲವನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಹೋಯಿ ಮನೆಗೆ ಮರಳಿದಾಗ ಚಾಂಗಿ ಕಾಣೆಯಾಗಿದ್ದು. ಅವಳಿಗಾಗಿ ಹುಡುಕತೊಡಗಿದ. ಅವಳು ಅಮೃತವನ್ನು ಕುಡಿದು ಚಂದ್ರಲೋಕ ತಲುಪಿದ್ದಾಳೆ ಎಂದು ಯಾರೋ ಅವನಿಗೆ ತಿಳಿಸಿದರು. ಹೋಯಿ ಅವಳನ್ನು ಚಂದ್ರಲೋಕದಿಂದ ಕೆಳಗೆ ಇಳಿಸಬೇಕೆಂದು ಯೋಚಿಸಿದ. ಬಿಲ್ಲಿಗೆ ಬಾಣ ಹೂಡಿ ಚಂದ್ರನತ್ತ ಗುರಿ ಇಟ್ಟ. ಆದರೆ ಅವನಿಗೆ ಬಾಣ ಎಸೆಯಲು ಮನಸ್ಸು ಬರಲಿಲ್ಲ. ಬಾಣ ಪತ್ನಿಯ ಹೃದಯವನ್ನು ಏರಿಸಿದರೆ ಅಚಾತುರ್ಯವಾದೀತು ಎಂದು ಅವನಿಗೆ ಭಯವಾಗಿತ್ತು. ಹೋಯಿ ಭೂಮಿಯ ಮೇಲೆ ಒಂಟಿ ಬದುಕು ಬಾಳಿದ. ಅವನು ಆಗಾಗ ಬೇಟೆಯಾಡಲು ಹೋಗ್ತಿದ್ದ. ಬೇಟೆಗಾರಿಕೆಯಲ್ಲಿ ಅವನನ್ನು ಮೀರಿಸುವವರೇ ಇರಲಿಲ್ಲ. ಅವನ ಬಳಿ ಬಿಲ್ಲುಗಾರಿಕೆ ಕಲಿಯಲು ಮನುಷ್ಯರು ಬರ್ತಾಯಿದ್ರು. ಆದರೆ ಹೋಯಿ ಸಂತೋಷದಲ್ಲಿ ಇರಲಿಲ್ಲ. ಒಂದಿನ ಅವನು ಯಾವುದೋ ಕೋಪದಲ್ಲಿ ತನ್ನ ಒಬ್ಬ ಶಿಷ್ಯನನ್ನು ಕೊಂದು ಹಾಕ್ತಾನೆ. ಸೈನಿಕರು ಅವನನ್ನು ಬಂಧಿಸಿ ಸೆರೆಗೆ ತಳ್ಳುತ್ತಾರೆ. ಅವನು ಪತ್ನಿಗಾಗಿ ಕೊರಗುತ್ತಾ ಸೆರೆಮನೆಯಲ್ಲೇ ಕೊನೆರೆಸಿರು ಎಳಿತಾನೆ. ಚಾಂಗಿಗೆ ಅವಳು ಹಾತೊರೆಯುತ್ತಿದ್ದ ಅಮರತ್ವ ಸಿಗುತ್ತೆ. ಆದರೆ ಅವಳು ಚಂದ್ರನ ಅರಮನೆಯಲ್ಲಿ ಒಂಟಿಯಾಗಿ ಬದುಕಬೇಕಾಗಿತ್ತು. ಅವಳು ತನ್ನ ಗಂಡನಿಗಾಗಿ ಕೊರಗುತ್ತಾ ದಿನ ಸಾಗಿಸಿದ್ಲು. ಚೀನಾದ ಜನರು ಪ್ರತಿ ವರ್ಷ ಜುಲೈ ತಿಂಗಳ ಹುಣ್ಣಿಮೆ ಎಂದು ರಾತ್ರಿ ವೇಳೆ ಮೂನ್ ಕೇಕ್ ಎಂಬ ಸಿಹಿ ತಿಂಡಿ ಬೇಯಿಸಿ ಬೆಳದಿಂಗಳ ಕೆಳಗೆ ಏರಿಸ್ತಾರೆ. ಆಕಾಶ ಶುಭ್ರವಾಗಿದ್ದರೆ ಚಂದ್ರನ ಅರಮನೆಯಲ್ಲಿ ಚಾಂಗಿ ತನ್ನ ಮೊಲದೊಡನೆ ಕಾಣಿಸಿಕೊಳ್ತಾಳೆ ಎಂಬ ಅವರ ನಂಬಿಕೆ. ಇದು ಇವತ್ತಿನ ಕತೆ ಸ್ನೇಹಿತರೆ. ಮತ್ತೆ ಹೊಸ ಕಥೆಯೊಂದಿಗೆ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಬಾಯ್.